Welcome to GK Tricks class. Let me start a new class related to ecology and environment. Now let's start with ecology and environment ನಲ್ಲಿ ನ್ಯಾಷನಲ್ ಪಾರ್ಕ್ಸ್ ನಮ್ಮ ಭಾರತ ದೇಶದಲ್ಲಿರುವಂತಹ ನ್ಯಾಷನಲ್ ಪಾರ್ಕ್ಸ್ ಯಾವ ರಾಜ್ಯದಲ್ಲಿದೆ ಅಂತ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕ್ವಶನ್ ಕೇಳ್ತಾರೆ. ಸೊ ಯಾವ ರಾಜ್ಯದಲ್ಲಿ ಯಾವ ನ್ಯಾಷನಲ್ ಪಾರ್ಕ್ಸ್ ಇದೆ ಅನ್ನೋದನ್ನು ಟ್ರಿಕ್ ಮೂಲಕ ನಾವು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಫಸ್ಟು ನ್ಯಾಷನಲ್ ಪಾರ್ಕ್ಸ್ ಇನ್ ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂತಹ ನ್ಯಾಷನಲ್ ಪಾರ್ಕ್ಸ್ ಎರಡು. ಒಂದು ಶ್ರೀ ವೆಂಕಟೇಶ್ವರ ನ್ಯಾಷನಲ್ ಪಾರ್ಕ್, ಇನ್ನೊಂದು ಕೃಷ್ಣ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಸೊ ಆ ಎರಡನ್ನು ಕಂಬೈನ್ ಮಾಡಿ ನಾವು ವೆಂಕಟ ಕೃಷ್ಣ ಅಂತ ನೆನ್ಪಿಟ್ಕೊಳ್ಬೋದು. ನಮಗೆ ಆಲ್ರೆಡಿ ಗೊತ್ತಿದೆ ತಿರುಪತಿ ತಿಮ್ಮಪ್ಪ ಬಾಲಾಜಿ ಆಂಧ್ರ ಪ್ರದೇಶದಲ್ಲಿರುವಂಥ ಒಂದು ಫೇಮಸ್ ಟೆಂಪಲ್. ಹಾಗೆ ಕೃಷ್ಣ ರಿವರ್ ಆಂಧ್ರದಲ್ಲಿ ಹರಿಯುವಂಥದ್ದು. ಸೊ ವೆಂಕಟ ಕೃಷ್ಣ, ವೆರಿ ಸಿಂಪಲ್, ವೆಂಕಟ ಕೃಷ್ಣ, ಶ್ರೀ ವೆಂಕಟೇಶ್ವರ ನ್ಯಾಷನಲ್ ಪಾರ್ಕ್ ಆ್ಯಂಡ್ ಕೃಷ್ಣ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ನೆಕ್ಸ್ಟ್, ಅರುಣಾಚಲ್ ಪ್ರದೇಶದಲ್ಲಿರುವಂತಹ ನ್ಯಾಷನಲ್ ಪಾರ್ಕ್ಸ್ನ ನೆನ್ಪಿಟ್ಕೊಳ್ಬೇಕಾದ್ರೆ ಟ್ರಿಕ್ ಈಸ್ ನಮೋ ಅಂತ. ಸಿಂಪಲ್, ನಮೋ ಎಲ್ಲಿದ್ದಾರೆ? ಇನ್ ಅರುಣಾಚಲ್ ಪ್ರದೇಶ್. ನ ಯಾಕೆ? ನ ಫಾರ್ ನಮ್ದಪ್ಪ ನ್ಯಾಷನಲ್ ಪಾರ್ಕ್, ಮೋ ಫಾರ್ ಮೌಲಿಂಗ್ ನ್ಯಾಷನಲ್ ಪಾರ್ಕ್. ನಮ್ದಪ್ಪ ಆ್ಯಂಡ್ ಮೌಲಿಂಗ್, ವೆರಿ ಸಿಂಪಲ್ ಟು ರಿಮೆಂಬರ್, ದಟ್ ಈಸ್ ನಮೋ. ನಮೋ ಎಲ್ಲಿ ಬಂದಿದ್ದಾರೆ? ಅರುಣಾಚಲ್ ಪ್ರದೇಶ್ಗೆ ಬಂದಿದ್ದಾರೆ. ನೆಕ್ಸ್ಟ್, ಅಸ್ಸಾಮಲ್ಲಿರುವಂತಹ ನ್ಯಾಷನಲ್ ಪಾರ್ಕ್ 5. ಅದನ್ನು ನೀವು ನೆನ್ಪಿಟ್ಕೊಳ್ಬೇಕಾದ್ರೆ ಆ ಒಂದು ಸಿಂಪಲ್ ಸೆಂಟೆನ್ಸನ್ನು ಟ್ರಿಕ್ ಮೂಲಕ ನೆನ್ಪಿಟ್ಕೊಳ್ಬೇಕಾಗತ್ತೆ. ದಟ್ ಈಸ್ ಮ್ಯಾನ್ ನೇಮ್ಡ್ ಕಾಜಿರಂಗ ವೆಂಟ್ ಟು ರಾಜೀವ್ ದರ್ಬಾರ್. ಕಾಜಿರಂಗ ಅನ್ನೋ ವ್ಯಕ್ತಿ ರಾಜೀವ್ ದರ್ಬಾರಿಗೆ ಹೋದ ಅಂತ. ಮ್ಯಾನ್ ಅಂದರೆ ಮಾನ್ಸಾ ನ್ಯಾಷನಲ್ ಪಾರ್ಕ್, ನೇಮ್ ಅಂದರೆ ನಾಮೇರಿ ನ್ಯಾಷನಲ್ ಪಾರ್ಕ್, ಕಾಜಿರಂಗ ಅಂದರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್, ರಾಜೀವ್ ಮೀನ್ಸ್ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್, ದರ್ಬಾರ್ ದಿಬ್ರು ಸೈಕೋವಾ ನ್ಯಾಷನಲ್ ಪಾರ್ಕ್. ಮಾನ್ಸಾ, ಕಾಮೇರಿ, ಕಾಜಿರಂಗ, ರಾಜೀವ್ ಗಾಂಧಿ, ದಿಬ್ರು ಸೈಕೋವಾ. ಮ್ಯಾನ್ ನೇಮ್ಡ್ ಕಾಜಿರಂಗ ವೆಂಟ್ ಟು ರಾಜೀವ್ ದರ್ಬಾರ್. ನೆಕ್ಸ್ಟ್, ಬಿಹಾರಲ್ಲಿ ಒಂದೇ ಒಂದು ನ್ಯಾಷನಲ್ ಪಾರ್ಕ್ ಇದೆ, ಅದು ವಾಲ್ಮೀಕಿ ಅಂತ. ಅದನ್ನು ನೀವು ಸಿಂಪಲಾಗಿ ಬಾಲ್ಮೀಕಿ ಅಂತ ನೆನ್ಪಿಟ್ಕೊಂಡ್ರೆ ಆಯಿತು. ವಿನ ಬಿಯಿಂದ ಚೇಂಜ್ ಮಾಡಿ, ಬಿ ಫಾರ್ ಬಿಹಾರ್, ಬಾಕಿ ಉಳಿದಿದ್ದು ಆಲ್ಮೀಕಿ. ಆಲ್ಮೀಕಿಗೆ ಸ್ಟಾರ್ಟಿಂಗಲ್ಲಿ ವಿ ಅಂತ ಸೇರಿಸಿದ್ರಾಯ್ತು, ಅದು ಏನಾಗುತ್ತೆ? ವಾಲ್ಮೀಕಿ. ಓಕೆ. ನೆಕ್ಸ್ಟ್, ಛತ್ತೀಸ್ಗಢಲ್ಲಿ ಬರುವಂತಹ ನ್ಯಾಷನಲ್ ಪಾರ್ಕ್ಸ್ನ ನೆನ್ಪಿಟ್ಕೊಳ್ಳೋದಾದರೆ ಒಂದು ಸೆಂಟೆನ್ಸನ್ನು ನೆನ್ಪಿಟ್ಕೊಳ್ಬೇಕು. ದಟ್ ಈಸ್ ಇಂದ್ರಾವತಿ ಕಂಗನ್ ವಿತ್ ಗುರು. ಇಂದ್ರಾವತಿ ಕಂಗನ್ ವಿತ್ ಗುರು. ಇಂದ್ರಾವತಿ ಸ್ಟ್ಯಾಂಡ್ಸ್ ಫಾರ್ ಇಂದ್ರಾವತಿ ನ್ಯಾಷನಲ್ ಪಾರ್ಕ್. ಕಂಗನ್ ಅಂತಂದರೆ ಕಾಂಗೇರ್ ಘಾಟಿ ನ್ಯಾಷನಲ್ ಪಾರ್ಕ್. ಗುರು ಘಾಸಿದಾಸ್ ನ್ಯಾಷನಲ್ ಪಾರ್ಕ್. ಇಂದ್ರಾವತಿ ಏನು ಬಳೆ ಹಾಕ್ಕೊಂಡಿದ್ದಾಳೆ ವಿತ್ ಕಂಗನ್, ವಿತ್ ಯಾರ ಜೊತೆ ಇದ್ದಾಳೆ? ವಿತ್ ಗುರು. ಇಂದ್ರಾವತಿ ಕಂಗನ್ ವಿತ್ ಗುರು ಇನ್ ಛತ್ತೀಸ್ಗಢ. ನೆಕ್ಸ್ಟ್, ಗೋವಾದಲ್ಲಿ ಒಂದೇ ಒಂದು ನ್ಯಾಷನಲ್ ಪಾರ್ಕ್ ಇದೆ, ದಟ್ ಈಸ್ ಮುಲ್ಲೆನ್ ಭಗವಾನ್ ಮಹಾವೀರ್ ನ್ಯಾಷನಲ್ ಪಾರ್ಕ್. ಸೊ ಭಗವಾನ್ ಇನ್ ಗೋವಾ, ಭಗವಾನ್ ಇನ್ ಗೋವಾ, ಸೊ ಭಗವಾನ್ ಮಹಾವೀರ್ ನ್ಯಾಷನಲ್ ಪಾರ್ಕ್. ನೆಕ್ಸ್ಟ್, ಗುಜರಾತಲ್ಲಿ ಒಟ್ಟು 5 ನ್ಯಾಷನಲ್ ಪಾರ್ಕ್ ಇದೆ. ಸೊ ಗುಜರಾತ್ ಗರ್ಲ್ ವೆಂಟ್ ಟು ಮರೈನ್ ನ್ಯಾಷನಲ್ ಪಾರ್ಕ್ ಇನ್ ಬ್ಲ್ಯಾಕ್ ವ್ಯಾನ್ ಅಂತ. ಗುಜರಾತಲ್ಲಿರುವಂತಹ ಹುಡುಗಿ ಎಲ್ಲಿಗೆ ಹೋದ್ಲು? ಮರೈನ್ ನ್ಯಾಷನಲ್ ಪಾರ್ಕಿಗೆ ಹೋದ್ಲು. ಯಾವುದರಲ್ಲಿ ಹೋದ್ಲು? ಬ್ಲ್ಯಾಕ್ ವ್ಯಾನಲ್ಲಿ ಹೋದ್ಲು. ಗುಜರಾತ್ ಅಂದ ತಕ್ಷಣ ನೆನಪಾಗಬೇಕಾಗಿರೋದು ಯಾರು? ಗರ್ಲ್ ಯಾಕೆ? ಗರ್ಲ್ ಫಾರ್ ಗಿರ್ ನ್ಯಾಷನಲ್ ಪಾರ್ಕ್. ದೆನ್ ಮರೈನ್ ಈಸ್ ಫಾರ್ ಮರೈನ್ ನ್ಯಾಷನಲ್ ಪಾರ್ಕ್. Black is for Black Buck National Park. Van is for Vansda National Park. ಓಕೆ. ನೆಕ್ಸ್ಟ್, ಹರಿಯಾಣದಲ್ಲಿ ಬರುವಂತಹ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ನೆನ್ಪಿಟ್ಕೊಳ್ಬೇಕಾದ್ರೆ ದಟ್ ಈಸ್ ಕಾಲೆ ಸುಲ್ತಾನ್ ಅಂತ ಒಂದು ಪದನ ನೆನ್ಪಿಟ್ಕೊಂಡ್ರೆ ಆಯಿತು. ಕಾಲ ಅಂತಂದರೆ ಕಾಲೇಶ್ವರ್ ನ್ಯಾಷನಲ್ ಪಾರ್ಕ್. ಸುಲ್ತಾನ್ಪುರ್ ನ್ಯಾಷನಲ್ ಪಾರ್ಕ್. ಸುಲ್ತಾನ್ ಮೂವಿ ಕೇಳಿರ್ಬೋದು, ಅದು ಯಾವುದಕ್ಕೆ ರಿಲೇಟೆಡ್ ಆಗಿ ತೆಗೆದಿರುವಂಥದ್ದು? ಹರಿಯಾಣಕ್ಕೆ ರಿಲೇಟೆಡ್ ಆಗಿ ತೆಗೆದಿರುವಂಥದ್ದು. ಹರಿಯಾಣ, ವೆರಿ ಸಿಂಪಲ್, ವೆರಿ ಈಸಿ ಟು ರಿಮೆಂಬರ್, ದಟ್ ಈಸ್ ಕಾಲೆ ಸುಲ್ತಾನ್. ನೆಕ್ಸ್ಟ್, ಹಿಮಾಚಲಿ ಪ್ರದೇಶದಲ್ಲಿ ಬರುವಂತಹ ನ್ಯಾಷನಲ್ ಪಾರ್ಕ್ ಯಾವುದಿಲ್ಲ? 5 ಟೋಟಲ್ ನ್ಯಾಷನಲ್ ಪಾರ್ಕ್ಸ್ ಹಿಮಾಚಲ್ ಪ್ರದೇಶದಲ್ಲಿ ಬರುತ್ತೆ. ದಟ್ ಈಸ್ ಗ್ರೇಟ್ ಇಂದ್ರಾ ಸಿಮ್ ಇನ್ HP ಗಂಗಾ.
ಗ್ರೇಟ್ ಅಂದರೆ ಗ್ರೇಟ್ ಹಿಮಾಲಯ ನ್ಯಾಷನಲ್ ಪಾರ್ಕ್, ಇಂದರ್ ಕಿಲ್ಲಾ ನ್ಯಾಷನಲ್ ಪಾರ್ಕ್, ಸಿಂಬಲ್ ಭಾರ ನ್ಯಾಷನಲ್ ಪಾರ್ಕ್, HP ಹಿಮಾಚಲ್ ಪ್ರದೇಶ್ ನ್ಯಾಷನಲ್ ಪಾರ್ಕ್, ಗಂಗಾ ಖೀರ್ ಗಂಗಾ ನ್ಯಾಷನಲ್ ಪಾರ್ಕ್. ಗ್ರೇಟ್ ಹಿಮಾಲಯ, ಇಂದರ್ ಕಿಲ್ಲಾ, ಸಿಂಬಲ್ ಬಾರ, ಹಿಮಾಚಲ್ ಪ್ರದೇಶ್, ಖೀರ್ ಗಂಗಾ ನ್ಯಾಷನಲ್ ಪಾರ್ಕ್. ದೆನ್ ಕಮಿಂಗ್ ಟು ಜಮ್ಮು ಕಾಶ್ಮೀರ್. ಜಮ್ಮು ಕಾಶ್ಮೀರದಲ್ಲಿ ಸ್ವಲ್ಪ ಜಾಸ್ತಿನೇ ನ್ಯಾಷನಲ್ ಪಾರ್ಕ್ ಇದೆ. ಡೋಂಟ್ ನೋ ಇಟ್ ಟು ವರಿ. ದ ಟ್ರಿಕ್ ಈಸ್ ಖಾಜಿ ಸಲೀಮ್. ಯಾರು? ಖಾಜಿ ಸಲೀಮ್ ಏನು ಮಾಡ್ತಿದ್ದಾನೆ? ವಾಚಿಂಗ್ ಕ್ರಿಶ್ ಮೂವಿ ಇನ್ HD ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಖಾಜಿ ಫಾರ್ ಖಾಜಿಯಾಂಗ್ ನ್ಯಾಷನಲ್ ಪಾರ್ಕ್, ಸಲೀಮ್ ಅಂದರೆ ಸಲೀಮ್ ಅಲಿ ನ್ಯಾಷನಲ್ ಪಾರ್ಕ್, ಕ್ರಿಶ್ ಇಸ್ ಫಾರ್ ಕಿಶ್ತವಾರ್ ನ್ಯಾಷನಲ್ ಪಾರ್ಕ್, H for Hemis National Park, D for Dachigam National Park, and J&K is Jammu Kashmir. Khazi, Salim, Krish, HD, JK. Next, Jharkhand. Jharkhand have only one national park, that is Betla National Park. ಅದನ್ನು ಜಾರ್ಖಂಡ್ ಬೇಟಾ ಅಂತ ನೆನ್ಪಿಟ್ಕೊಂಡ್ರೆ ಆಯಿತು. ಏನಂತ? ಜಾರ್ಖಂಡ್ ಬೇಟಾ ಫಾರ್ ಬೇಟ್ಲಾ ನ್ಯಾಷನಲ್ ಪಾರ್ಕ್. ಓಕೆ, ನೆಕ್ಸ್ಟ್ In Karnataka, we have 5 national parks. In our prestigious Karnataka, ಯಾವುದೆಲ್ಲ 5 ನ್ಯಾಷನಲ್ ಪಾರ್ಕ್ ಇದೆ ಅನ್ನೋದನ್ನು ಈಸಿಯಾಗಿ ನಾನು ಹೇಳಬಲ್ಲೆ. ಹೇಗೆ ನೆನ್ಪಿಟ್ಕೊಳ್ಬಹುದು ಅಂತಂದರೆ, ಬಿ ಬ್ಯಾಂಕ್ ಅಂತ. ಬಿ ಫಾರ್ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್. ಎಲ್ಲಿದೆ? ಬೆಂಗಳೂರಲ್ಲಿದೆ. ನೆಕ್ಸ್ಟ್ ಅನದರ್ ಬಿ ಫಾರ್ ಬಂಡೀಪುರ ನ್ಯಾಷನಲ್ ಪಾರ್ಕ್. ದೆನ್ ಬ್ಯಾಂಕ್, ಬಿ ಆದಮೇಲೆ ಏನು ಬರುತ್ತೆ? ಎ ಬರುತ್ತೆ. ಎ ಫಾರ್ ಅನ್ಶಿ ನ್ಯಾಷನಲ್ ಪಾರ್ಕ್. ದೆನ್ ಕಮ್ಸ್ ಎನ್ ಈಸ್ ಫಾರ್ ನಾಗರಹೊಳೆ ನ್ಯಾಷನಲ್ ಪಾರ್ಕ್. ಅದಕ್ಕೆ ಇನ್ನೊಂದು ಹೆಸರಿದೆ, ಏನದು? ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ. ನೆಕ್ಸ್ಟ್ ಕೆ ಈಸ್ ಫಾರ್ ಕುದುರೆಮುಖ ನ್ಯಾಷನಲ್ ಪಾರ್ಕ್. ದೆನ್ ನ್ಯಾಷನಲ್ ಪಾರ್ಕ್ ಇನ್ ಮಹಾರಾಷ್ಟ್ರದಲ್ಲಿ ಒಟ್ಟು 5 ನ್ಯಾಷನಲ್ ಪಾರ್ಕ್ ಇದೆ. ಅದನ್ನು ಈಸಿಯಾಗಿ ಒಂದು ಸೆಂಟೆನ್ಸ್ ಮೂಲಕ ನೆನ್ಪಿಡ್ಬೋದು. ದಟ್ ಈಸ್ ಸಂಜಯ್ ಚಾಟ್ ವಿತ್ ನಾಗು. ಸಂಜಯ್ ಅಂದರೆ ಸಂಜಯ್ ಗಾಂಧಿ ನ್ಯಾಷನಲ್ ಪಾರ್ಕ್. ಎಲ್ಲಿದೆ? ಮಹಾರಾಷ್ಟ್ರ. ಚಾಂಡೋಲಿ ನ್ಯಾಷನಲ್ ಪಾರ್ಕಿಗೆ ಚಾಟ್ ಅಂತ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಆ ಚಾಟ್ ಅನ್ನೋ ಪದದಲ್ಲಿ ಟಿ ವರ್ಡ್ ಇದೆಯಲ್ವಾ, ದಟ್ ಈಸ್ ಫಾರ್ ತಡೋಬಾ ನ್ಯಾಷನಲ್ ಪಾರ್ಕ್. ದೆನ್ ನಾ ಈಸ್ ಫಾರ್ ನವೆಗಾಂವ್ ನ್ಯಾಷನಲ್ ಪಾರ್ಕ್. ಗು ಈಸ್ ಫಾರ್ ಗುಗಾಮಲ್ ನ್ಯಾಷನಲ್ ಪಾರ್ಕ್. ಸಂಜಯ್ ಗಾಂಧಿ ನ್ಯಾಷನಲ್ ಪಾರ್ಕ್, ಚಾಂಡೋಲಿ ನ್ಯಾಷನಲ್ ಪಾರ್ಕ್, ತಡೋಬಾ ನ್ಯಾಷನಲ್ ಪಾರ್ಕ್, ನವೆಗಾಂವ್ ನ್ಯಾಷನಲ್ ಪಾರ್ಕ್, ಗುಗಾಮಲ್ ನ್ಯಾಷನಲ್ ಪಾರ್ಕ್. ದೆನ್ ಕಮ್ಸ್ ಇನ್ ಮಣಿಪುರಲ್ಲಿ 2 ನ್ಯಾಷನಲ್ ಪಾರ್ಕ್ ಇದೆ. ಅದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಸಿರೋಹಿ ಕಾಬುಲ್ ಅಂತ ನೆನ್ಪಿಟ್ಕೊಳ್ಬೇಕು. ಸಿರೋಹಿ ಈಸ್ ಫಾರ್ ಸಿರೋಹಿ ನ್ಯಾಷನಲ್ ಪಾರ್ಕ್. ಕಾಬುಲ್ ಇಸ್ ಫಾರ್ ಕೀಬುಲ್ ಲ್ಯಾಂಗ್ಜುಲೋ ನ್ಯಾಷನಲ್ ಪಾರ್ಕ್. ಓಕೆ, ನೆಕ್ಸ್ಟ್ ಮೇಘಾಲಯದಲ್ಲಿ ಒಟ್ಟು 2 ನ್ಯಾಷನಲ್ ಪಾರ್ಕ್ ಇದೆ. ಸೊ ಯು ಕ್ಯಾನ್ ಈಸಿಲಿ ರಿಮೆಂಬರ್ ಇಟ್ ಆಸ್ ಮೇಘಾ ಗಾಟ್ ನೋಬೆಲ್ ಅಂತ. ಏನಂತ? ಮೇಘಾ ಗಾಟ್ ನೋಬೆಲ್. ವೆರಿ ಸಿಂಪಲ್ನಾ? ಎಸ್. ಮೇಘಾ ಈಸ್ ಫಾರ್ ಮೇಘಾಲಯ, ನೋ ಫಾರ್ ನೋ ಕ್ರೇಕ್ ನ್ಯಾಷನಲ್ ಪಾರ್ಕ್, ಬೇಲ್ ಈಸ್ ಫಾರ್ ಬಾಲ್ ಪಾಕ್ರನ್ ನ್ಯಾಷನಲ್ ಪಾರ್ಕ್. ಓಕೆ, ಇನ್ನು ಕೇರಳಕ್ಕೆ ಬಂದರೆ ಅದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಟ್ರಿಕ್ಕು, ಅಣ್ಣ ಈಸ್ ರೈಟಿಂಗ್ ಮ್ಯಾಥ್ಸ್ ಪೇಪರ್ ಸೈಲೆಂಟ್ಲಿ ಅಂತ. ಅಣ್ಣ ಈಸ್ ಫಾರ್ ಅನೈಮುಡಿ, ಮ್ಯಾಥ್ಸ್ ಈಸ್ ಫಾರ್ ಮಟ್ಟಿಕೇಟನ್ ಶೋಲಾ ನ್ಯಾಷನಲ್ ಪಾರ್ಕ್, ಪ ಈಸ್ ಫಾರ್ ಪಂಪಾಡೂನ್ ನ್ಯಾಷನಲ್ ಪಾರ್ಕ್, ಪಿ ಫಾರ್ ಪೆರಿಯಾರ್ ನ್ಯಾಷನಲ್ ಪಾರ್ಕ್, ಅರ್ ಫಾರ್ ಅರಾವಿಕುಲಂ ನ್ಯಾಷನಲ್ ಪಾರ್ಕ್, ಸೈಲೆಂಟ್ ಈಸ್ ಫಾರ್ ಸೈಲೆಂಟ್ ವ್ಯಾಲಿ. ಎಲ್ಲೆಲ್ಲೆಲ್ಲ ನಮಗೆ ಶೋಲಾ ಅಂತ ಕಾಣಿಸುತ್ತೋ, ಪೆರಿಯಾರ್ ಅಂತ ಕಾಣಿಸುತ್ತೋ, ತಕ್ಷಣ ಹೊಳೆಯೋ ಸ್ಟೇಟ್ ಯಾವುದಪ್ಪ ಅಂತಂದರೆ ಅದು ಕೇರಳ ಆಗಿರಬೇಕು. ನೆಕ್ಸ್ಟ್ ಮಧ್ಯಪ್ರದೇಶ್. ಮಾಧವ್ ಖಾನ್ಹಾ ವೆಂಟ್ ಟು ಸಂಜಯ್ ಬಾಂಧವ್ಗರ್ ಇನ್ ವ್ಯಾನ್ ಟು ಬ್ರಿಂಗ್ ಪ್ಯಾನ್ ಆ್ಯಂಡ್ ಪೆನ್ ಆನ್ ಸ್ಯಾಟರ್ಡೇ. ಮಾಧವ್ ನ್ಯಾಷನಲ್ ಪಾರ್ಕ್, ಕಾನ್ಹಾ ನ್ಯಾಷನಲ್ ಪಾರ್ಕ್. ಎಲ್ಲಿಗೆ ಹೋದರು? ವೆಂಟ್ ಟು ಸಂಜಯ್ ನ್ಯಾಷನಲ್ ಪಾರ್ಕ್. ಅಲ್ಲಿ ಸಂಜಯ್ ಎಲ್ಲಿದೆ? ಬಾಂಧವ್ಗರಲ್ಲಿದೆ. ಬಾಂಧವ್ಗರ್ ನ್ಯಾಷನಲ್ ಪಾರ್ಕ್. ಯಾವುದರಲ್ಲಿ ಹೋದರು? ವ್ಯಾನಲ್ಲಿ ಹೋದರು. ವ್ಯಾನ್ ಈಸ್ ಫಾರ್ ವಾಣಿ ವಿಹಾರ್ ನ್ಯಾಷನಲ್ ಪಾರ್ಕ್. ಏನು ತರಲಿಕ್ಕೆ ಹೋದರು? ಪ್ಯಾನ್ ಈಸ್ ಪನ್ನಾ ನ್ಯಾಷನಲ್ ಪಾರ್ಕ್. ಆಮೇಲೆ ಏನು ತರಕ್ಕೆ ಹೋದರು? ಪೆನ್ ಈಸ್ ಫಾರ್ ಪೆಂಚ್ ನ್ಯಾಷನಲ್ ಪಾರ್ಕ್. ಯಾವತ್ತು ಹೋದರು? ಸ್ಯಾಟರ್ಡೇ ಹೋದರು. ಸ್ಯಾಟರ್ಡೇ ಈಸ್ ಫಾರ್ ಸತ್ಪುರ ನ್ಯಾಷನಲ್ ಪಾರ್ಕ್. ಮಾಧವ್, ಕಾನ್ಹಾ, ಸಂಜಯ್, ಬಾಂಧವ್ಗರ್, ವಾಣಿ ವಿಹಾರ್, ಪನ್ನಾ, ಪೆಂಚ್, ಸತ್ಪುರ ನ್ಯಾಷನಲ್ ಪಾರ್ಕ್.
ನೆಕ್ಸ್ಟ್ ಮಿಜೋರಾಮಲ್ಲಿ ಬರುವಂತಹ ನ್ಯಾಷನಲ್ ಪಾರ್ಕ್ಸ್ನ ನೋಡೋದಾದರೆ ಎರಡೇ, ಒಂದು ಬ್ಲೂ ಅಂತ ನೆನ್ಪಿಟ್ಕೊಳ್ಳಿ, ಇನ್ನೊಂದು ಮುರ್ಲೇನ್ ಅಂತ ನೆನ್ಪಿಟ್ಕೊಳ್ಳಿ. ಬ್ಲೂ ಮುರ್ಲೇನ್ ಎಲ್ಲಿ ಬರುತ್ತೆ? ಮಿಜೋರಾಮಲ್ಲಿ ಬರುತ್ತೆ. ಬ್ಲೂ ಈಸ್ ಫಾರ್ ಪಾಂಗ್ಪುರಿ ಬ್ಲೂ ನ್ಯಾಷನಲ್ ಪಾರ್ಕ್. ಮುರ್ಲೇನ್ ಅಂತಂದರೆ ಆ್ಯಸ್ ಇಟ್ ಈಸ್ ಮುರ್ಲೇನ್ ನ್ಯಾಷನಲ್ ಪಾರ್ಕ್. ಓಕೆ, ನೆಕ್ಸ್ಟ್ ನಾಗಾಲ್ಯಾಂಡನ್ನು ನೆನ್ಪಿಟ್ಕೊಳ್ಳೋದಂದರೆ ನೌಟಂಕಿ ನಾಗಾಲ್ಯಾಂಡ್ ಅಂತ. ಅಂದರೆ ದ ನೇಮ್ ಸಜೆಸ್ಟಿವ್ ನೌಟಂಕಿ ಆರ್ ಇಂಟಂಕಿ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ನಾಗಾಲ್ಯಾಂಡಲ್ಲಿದೆ ಅಂತ ನೆನ್ಪಿಟ್ಕೊಳ್ಳೋದು. ನೆಕ್ಸ್ಟ್ ಒಡಿಶಾ ಕನ್ನಿಕಾ ಈಸ್ ಸಿಂಪಲ್. ಕನ್ನಿಕಾ ಅನ್ನೋ ವರ್ಡ್ ಯಾಕೆ ಯೂಸ್ ಮಾಡಿದೆ ಅಂತಂದರೆ ಅಲ್ಲಿ ಬೈತರ್ ಕನ್ನಿಕಾ ನ್ಯಾಷನಲ್ ಪಾರ್ಕ್ ಅಂತ ಇದೆ. ಅದನ್ನು ನೀವು ಏನಂತ ನೆನ್ಪಿಟ್ಕೊಳ್ತೀರಾ? ಒಡಿಶಾದಲ್ಲಿರುವ ಕನಿಕಾ ಹೇಗಿದ್ದಾಳೆ? ತುಂಬ ಸಿಂಪಲ್ ಆಗಿದ್ದಾಳೆ. ಸಿಂಪಲ್ ಸ್ಟ್ಯಾಂಡ್ಸ್ ಫಾರ್ ಸಿಂಪ್ಲಿಪಾಲ್ ನ್ಯಾಷನಲ್ ಪಾರ್ಕ್. ದೆನ್ ರಾಜಸ್ಥಾನಲ್ಲಿ ಬರುವಂತಹ ನ್ಯಾಷನಲ್ ಪಾರ್ಕನ್ನು ನೀವು ಒಂದು ಸೆಂಟೆನ್ಸ್ನ ಮೂಲಕ ನೆನ್ಪಿಟ್ಕೊಳ್ಬೇಕಾಗತ್ತೆ. ದಟ್ ಈಸ್ ಸಾರಾಕಿಯೋ ಡ್ಯಾರಿನ್ ಡೆಸರ್ಟ್. ಸಾ ಮೀನ್ಸ್ ಸರಿಸ್ಕಾ, ರಾ ಫಾರ್ ರಣತಂಬೋರ್, ಕಿಯೋ ಫಾರ್ ಕಿಯೋಲಾಡಿಯೋ, ದರಾ ನ್ಯಾಷನಲ್ ಫಾರ್ ಡೆಸರ್ಟ್ ನ್ಯಾಷನಲ್ ಪಾರ್ಕ್. ಓಕೆ, ಸರಿಸ್ಕಾ, ರಣತಂಬೂರ್, ಕಿಯೋಲಾಡಿಯೋ, ಧಾರಾ ನ್ಯಾಷನಲ್ ಪಾರ್ಕ್ ಆ್ಯಂಡ್ ಡೆಸರ್ಟ್ ನ್ಯಾಷನಲ್ ಪಾರ್ಕ್. ದಿಸ್ ಈಸ್ ಅಬೌಟ್ ದ ನ್ಯಾಷನಲ್ ಪಾರ್ಕ್ ಆಫ್ ರಾಜಸ್ಥಾನ್. ನೆಕ್ಸ್ಟ್ ಸಿಕ್ಕಿಮಲ್ಲಿ ಒಟ್ಟು 2 ನ್ಯಾಷನಲ್ ಪಾರ್ಕ್ಸ್ ಇದೆ. ಅದನ್ನು ನೀವು ಕಂಚನ್ ಸಿಂಗ್ ಇನ್ ಸಿಕ್ಕಿಂ ಅಂತ ನೆನ್ಪಿಟ್ಕೊಳ್ಳಿ. ಕಂಚನ್ ಈಸ್ ಫಾರ್ ಕಾಂಚನಜುಂಗ ನ್ಯಾಷನಲ್ ಪಾರ್ಕ್. ಸಿಂಗ್ ಈಸ್ ಫಾರ್ ಸಿಂಘಾಲಿಯಾ ನ್ಯಾಷನಲ್ ಪಾರ್ಕ್. ಕಾಂಚನಜುಂಗ ಆ್ಯಂಡ್ ಸಿಂಘಾಲಿಯಾ. ತಮಿಳ್ನಾಡು ಗುಂಡೆ ಆರ್ ಲೈಕ್ ಮಡ್ ಇನ್ ಗಲ್ಫ್ ಕ್ರಿಯೇಟಿಂಗ್ ಮುಕ್. ತಮಿಳ್ನಾಡುದಲ್ಲಿ ಬರುವಂತಹ ನ್ಯಾಷನಲ್ ಪಾರ್ಕನ್ನು ಹೇಗೆ ನೆನ್ಪಿಟ್ಕೊಳ್ತೀರಾ? ತಮಿಳ್ನಾಡು ಅಂದ ತಕ್ಷಣ ಗುಂಡೆ ನೆನಪಾಗಬೇಕು. ಗುಂಡೆ ಹೇಗಿದ್ದಾರೆ? ಮಡ್ ಇನ್ ಗಲ್ಫಲ್ಲಿರುವಂಥ ಮಡ್ ಥರ ಇದ್ದಾರೆ. ಅವ್ರೇನು ಕ್ರಿಯೇಟ್ ಮಾಡ್ತಾ ಇದ್ದಾರೆ? ಮಕ್ಕನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಒಂದು ಸ್ಟೋರಿ, ಒಂದು ಲೈನ್ ಅಷ್ಟೇ. ತಮಿಳ್ನಾಡು ಅಲ್ಲಿ ಗುಂಡೆ ಮೀನ್ಸ್ ಗುಂಡೆ ನ್ಯಾಷನಲ್ ಪಾರ್ಕ್. ಮಡ್ ಮೀನ್ಸ್ ಮಧುಮಲೈ ನ್ಯಾಷನಲ್ ಪಾರ್ಕ್. ಇನ್ ಫಾರ್ ಇಂದಿರಾ ಗಾಂಧಿ ನ್ಯಾಷನಲ್ ಪಾರ್ಕ್. ಗಲ್ಫ್ ಫಾರ್ ಗಲ್ಫ್ ಆಫ್ ಮನ್ನಾರ್ ನ್ಯಾಷನಲ್ ಪಾರ್ಕ್. ಮುಕ್ ಫಾರ್ ಮುಕೂರ್ತಿ ನ್ಯಾಷನಲ್ ಪಾರ್ಕ್. ದೆನ್ ತೆಲಂಗಾಣದಲ್ಲಿ ಬರುವಂತಹ ನ್ಯಾಷನಲ್ ಪಾರ್ಕ್ನ ನೋಡೋದಾದರೆ ಒಟ್ಟು 3. ರೆಡ್ಡಿ ಇನ್ ಮೃಗವನ್ನ ಅಂತ. ಏನು? ರೆಡ್ಡಿ. ತೆಲಂಗಾಣ ಇಸ್ ಫೇಮಸ್ ಫಾರ್ ರೆಡ್ಡಿಸ್. ಓಕೆ, ಸೊ KB ರೆಡ್ಡಿ ನ್ಯಾಷನಲ್ ಪಾರ್ಕ್ ಅಂತ ಒಂದಿದೆ. ಮೃಗ ಅಂತಂದರೆ ಮೃಗವಾಣಿ ನ್ಯಾಷನಲ್ ಪಾರ್ಕ್ ಅಂತ ಒಂದಿದೆ. ವನ ಅಂತಂದರೆ ಮಹಾವೀರ್ ಹೈಮ ವನಸ್ಥಳಿ ನ್ಯಾಷನಲ್ ಪಾರ್ಕ್. ಓಕೆ, ನೆಕ್ಸ್ಟ್ ತ್ರಿಪುರಾದಲ್ಲಿ 2 ನ್ಯಾಷನಲ್ ಪಾರ್ಕ್ ಇದೆ. ಒಂದು ತ್ರಿಪುರಾ ಬೈಸನ್ ನ್ಯಾಷನಲ್ ಪಾರ್ಕ್, ಇನ್ನೊಂದು ಕ್ಲೌಡೆಡ್ ಲಿಯೋಪಾರ್ಡ್ ನ್ಯಾಷನಲ್ ಪಾರ್ಕ್ ಅಂತ. ಬೈಸನ್ ಈಸ್ ಕ್ಲೌಡೆಡ್ ಇನ್ ತ್ರಿಪುರಾ ಅಂತ. ತ್ರಿಪುರಾ ಬೈಸನ್ ನ್ಯಾಷನಲ್ ಪಾರ್ಕ್, ಕ್ಲೌಡೆಡ್ ಲಿಯೋಪಾರ್ಡ್ ನ್ಯಾಷನಲ್ ಪಾರ್ಕ್. ಒಂದು ಬೈಸನ್, ಇನ್ನೊಂದು ಲಿಯೋಪಾರ್ಡ್. ನೆಕ್ಸ್ಟ್ ಉತ್ತರಾಖಂಡಲ್ಲಿ ಬರುವಂತಹ ನ್ಯಾಷನಲ್ ಪಾರ್ಕ್ ಏನಿದೆ, ಪದೇ ರಿಪೀಟೆಡ್ ಆಗಿ ಬಹಳಷ್ಟು ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ, ಮುಂದೆನೂ ಕೇಳ್ತಾರೆ. ನಾಗರಾಜು ವೆಂಟ್ ಗೋವಾ ವಿಯಾ UK ಅಂದರೆ ಉತ್ತರಾಖಂಡ್. ಇಲ್ಲಿ ನಮಗೆ ಮೇಯ್ನಾಗಿ ನೆನ್ಪಿಟ್ಕೊಳ್ಳೇಬೇಕಾಗಿರೋದು ಯಾವುದು? ನಾಗರಾಜು. ಒಂದು ಎಲ್ಲಿಗೆ ಹೋದ? ಗೋವಾ ಹೋದ. ನಾಗರಾಜು ಗೋವಾ. ನಾ ಫಾರ್ ನಂದಾದೇವಿ ನ್ಯಾಷನಲ್ ಪಾರ್ಕ್. ಗ ಫಾರ್ ಗಂಗೋತ್ರಿ ನ್ಯಾಷನಲ್ ಪಾರ್ಕ್. ರಾ ಫಾರ್ ರಾಜಾಜಿ ನ್ಯಾಷನಲ್ ಪಾರ್ಕ್. ಜೂ ಫಾರ್ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಗೋ ಫಾರ್ ಗೋವಿಂದ್ ನ್ಯಾಷನಲ್ ಪಾರ್ಕ್. ವ ಫಾರ್ ವ್ಯಾಲಿ ಆಫ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್. ನಂದಾದೇವಿ, ಗಂಗೋತ್ರಿ, ರಾಜಾಜಿ, ಜಿಮ್ ಕಾರ್ಬೆಟ್, ಗೋವಿಂದ್ ನ್ಯಾಷನಲ್ ಪಾರ್ಕ್, ಫೈನಲಿ ವ್ಯಾಲಿ ಆಫ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್. ನೆಕ್ಸ್ಟ್ ಉತ್ತರ ಪ್ರದೇಶದಲ್ಲಿ ಒಂದೇ ಒಂದು ನ್ಯಾಷನಲ್ ಪಾರ್ಕ್ ಇದೆ, ಅದು ದೂಧುವಾ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ. ಸೊ ನೀಡ್ ನಾಟ್ ಮೇಕ್ ಸರ್ಕಸ್ ಟು ರಿಮೆಂಬರ್ ದಿಸ್, ಜಸ್ಟ್ ಯು ರಿಮೆಂಬರ್ ದೂಧುವಾ ಈಸ್ ಇನ್ ಉತ್ತರ ಪ್ರದೇಶ್, ಅಷ್ಟೇ, ಸಿಂಪಲ್. ನೆಕ್ಸ್ಟ್ ವೆಸ್ಟ್ ಬೆಂಗಾಲ್ ಅಂತ ಬಂದ ತಕ್ಷಣ ನಿಮಗೆ ಸಿಂಗಲ್ ಜಾನಿ ಸನ್ ನೆನಪಾಗಬೇಕು. ಸನ್ ನಮಗೆ ಗೊತ್ತಿದೆ, ಒಬ್ಬನೇ ಇರೋದು, ಸಿಂಗಲ್, ಆ್ಯಂಡ್ ಹೀ ಈಸ್ ಆಲ್ವೇಸ್ ಜಾಲಿ. ದೆನ್ ಸೆಟ್ಸ್ ಇನ್ ದ ವೆಸ್ಟ್ ಯಾಕೆ ಯೂಸ್ ಮಾಡಿದ್ದೀನಿ ಅಂತಂದರೆ ವೆಸ್ಟ್ ಬೆಂಗಾಲ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ. ಬಟ್ ನೆವರ್ ಗೋ ಅವೇ ಫಾರ್ ಎವರ್, ಮತ್ತೆ ಹುಟ್ಟಿ ಬರ್ತಾನಲ್ವ ಸನ್, ಹಾಗಾಗಿ ಸಿಂಗಲ್ ಜಾಲಿ ಸನ್ ಸೆಟ್ಸ್ ಇನ್ ದ ವೆಸ್ಟ್ ಬಟ್ ನೆವರ್ ಗೋ. ಓಕೆ, ಸಿಂಗಲ್ is for Singalia National Park, Jolly is for Jaldapara National Park,
Sun is for Sundarban National Park. But is for Buxa National Park. Never is for Neora Valley National Park. Go for Gormura National Park. ಓಕೆ, ಈ ಸೆಂಟೆನ್ಸಲ್ಲಿ ವೆಸ್ಟ್ ಯಾಕಿದೆ, ವೆಸ್ಟ್ ಬೆಂಗಾಲನ್ನು ನೆನಪು ಮಾಡಲಿಕ್ಕೆ ನಿಮಗೆ. ನೆಕ್ಸ್ಟ್, ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸಲ್ಲಿರುವಂತಹ ನ್ಯಾಷನಲ್ ಪಾರ್ಕ್ಸನ್ನು ನೆನಪಿಟ್ಕೊಳ್ಳೋದು ಒಂದು ಸೆಂಟೆನ್ಸಿಂದ. ಯಾವುದಂದರೆ ಮರೈನ್, ಮೌಂಟ್ ಬಟನ್, ಸ್ಯಾಡಿನ್, ಕ್ಯಾಮ್. ಮರೈನ್, ಮೌಂಟ್ ಬಟನ್, ಸ್ಯಾಡ್ ಇನ್ ಕ್ಯಾಮ್. ಮರೈನ್ ಈಸ್ ಫಾರ್ ಮಹಾತ್ಮ ಗಾಂಧಿ ಮರೈನ್ ನ್ಯಾಷನಲ್ ಪಾರ್ಕ್ ಅಥವಾ ರಾಣಿ ಝಾನ್ಸಿ ಮರೈನ್ ನ್ಯಾಷನಲ್ ಪಾರ್ಕ್ ಅಂತಲೂ ಕರೀತಾರೆ. ಮೌಂಟ್ ಹೇರಿಯಟ್ ನ್ಯಾಷನಲ್ ಪಾರ್ಕ್ ಅಂತ. ಬಟನ್ ನಾರ್ತ್ ಆರ್ ಸೌತ್ ಆರ್ ಮಿಡಲ್ ಬಟನ್ ಐಲ್ಯಾಂಡ್ ನ್ಯಾಷನಲ್ ಪಾರ್ಕ್ ಅಂತ. ಸ್ಯಾಡ್ ಸ್ಟ್ಯಾಂಡ್ಸ್ ಫಾರ್ ಸ್ಯಾಡಲ್ ಪೀಕ್ ನ್ಯಾಷನಲ್ ಪಾರ್ಕ್. ಕ್ಯಾಮ್ ಫಾರ್ ಕ್ಯಾಂಬೆಲ್ ಬೇ ನ್ಯಾಷನಲ್ ಪಾರ್ಕ್. ಮರೈನ್ ಮಹಾತ್ಮ ಗಾಂಧಿ ಮರೈನ್ ನ್ಯಾಷನಲ್ ಪಾರ್ಕ್. ಮೌಂಟ್ ಹ್ಯಾರಿಯಟ್ ನ್ಯಾಷನಲ್ ಪಾರ್ಕ್. ಬಟನ್ ಐಲ್ಯಾಂಡ್ ನ್ಯಾಷನಲ್ ಪಾರ್ಕ್. ಸ್ಯಾಡಲ್ ಪೀಕ್ ನ್ಯಾಷನಲ್ ಪಾರ್ಕ್. ಕ್ಯಾಂಬೆಲ್ ಬೇ ನ್ಯಾಷನಲ್ ಪಾರ್ಕ್. ಇಸ್ ಇಟ್ ಫೈನ್? ಓಕೆ, ಇಲ್ಲಿಗೆ ನ್ಯಾಷನಲ್ ಪಾರ್ಕ್ಸ್ somehow to some extent I have completed. ಯಾವ್ದಾರ ಬಿಟ್ಟು ಹೋಗಿದ್ರೆ you don't worry. These are the most important national parks, most probably askable questions. Okay, coming to the hills. ಯಾವೆಲ್ಲ ಬೆಟ್ಟಗಳು ದಕ್ಷಿಣದಿಂದ ಉತ್ತರಕ್ಕೆ ಯಾವುದಾದ್ಮೇಲೆ ಯಾವ್ದು ಬರುತ್ತೆ ಅನ್ನೋದಕ್ಕೆ ಒಂದು ಸಿಂಪಲ್ ಟ್ರಿಕ್ನ ಹೇಳ್ತೀನಿ. ದಟ್ ಈಸ್ ಕ್ಯಾನ್, ಶಿ, ಗೋ, ಜಪಾನ್. ಕ್ಯಾನಲ್ಲಿ ಬರುವಂತಹ ಸಿ ಈಸ್ ಫಾರ್ ಕಾರ್ಡಮಮ್ ಹಿಲ್. ಕಾರ್ಡಮಮ್ ಹಿಲ್ ಅತ್ಯಂತ ಕೆಳಗೆ ಇರುವಂತಹ ಗುಡ್ಡ. ಅದರ ಮೇಲೆ ಅಣ್ಣಮಲೈ ಹಿಲ್ ಬರುತ್ತೆ. ಅದರ ಮೇಲ್ಗಡೆ ನೀಲಗಿರಿ ಹಿಲ್ ಬರುತ್ತೆ. ಅದರ ಮೇಲೆ ಶೆವ್ರಾಯ್ ಹಿಲ್. ಅದ್ರ ಮೇಲೆ ಜಾವೇಡಿ. ಅದ್ರ ಮೇಲೆ ಪಾಲ್ಕೊಂಡ. ಫುಲ್ ಮೇಲೆ ನಲ್ಲ ಮಲ್ಲ ಹಿಲ್ಸ್. ಫುಲ್ ಕೆಳಗೆ ಯಾವುದು ಕಾರ್ಡಮಮ್, ಫುಲ್ ಮೇಲೆ ಯಾವುದು ನಲ್ಲ ಮಲ್ಲ ಹಿಲ್ಸ್. ಓಕೆ, ನೆಕ್ಸ್ಟ್, ಈಗ ನಮ್ಮ ಭಾರತ ದೇಶದ ಸುತ್ತ ಒಟ್ಟು 7 ನೈಬರಿಂಗ್ ಕಂಟ್ರೀಸ್ ಆವರಿಸಿದೆ ನಮ್ಮ ಇಂಡಿಯಾವನ್ನು. ಅದರ ಸುತ್ತ ದೇಶಗಳು ಯಾವೆಲ್ಲ ಇದೆ ಅಂತಂದರೆ ಬಾಂಗ್ಲಾದೇಶ ಇದೆ, ಚೈನಾ ಇದೆ, ಪಾಕಿಸ್ತಾನ್ ಇದೆ, ನೇಪಾಲ್ ಇದೆ, ಮಯನ್ಮಾರ್ ಇದೆ, ಭೂತಾನ್ ಇದೆ, ಅಫ್ಘಾನಿಸ್ತಾನ್ ಇದೆ. ಹೀಗೆ ಒಟ್ಟು 7 ದೇಶಗಳಿಂದ ನಮ್ಮ ಭಾರತ ದೇಶ ಸುತ್ತುವರೆದಿದೆ. ಆದರೆ ಯಾವ ದೇಶದೊಂದಿಗೆ ಅತ್ಯಂತ ದೊಡ್ಡ ಬಾರ್ಡರನ್ನು ಮತ್ತು ಯಾವ ದೇಶದೊಂದಿಗೆ ಅತ್ಯಂತ ಸಣ್ಣ ಬಾರ್ಡರನ್ನು ಹೊಂದಿದೆ ಅಂದರೆ ಫ್ರಮ್ ಡಿಕ್ರೀಸಿಂಗ್ ಆರ್ಡರ್, ಜಾಸ್ತಿಯಿಂದ ಕಡಿಮೆ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತಂದರೆ ಬೈ ಸಿಂಪಲ್ ಟ್ರಿಕ್, ದಟ್ ಈಸ್ ಬಚ್ಪನ್ MBA. ಬಚ್ಪನ್ MBA. ಬಾ ಫಾರ್ ಬಾಂಗ್ಲಾದೇಶ್, ಚ ಫಾರ್ ಚೈನಾ, ಪ ಫಾರ್ ಪಾಕಿಸ್ತಾನ್, ಎನ್ ಫಾರ್ ನೇಪಾಲ್, ಎಂ ಫಾರ್ ಮಯನ್ಮಾರ್, ಬಿ ಫಾರ್ ಭೂತಾನ್, ಎ ಫಾರ್ ಆಫ್ಘಾನಿಸ್ತಾನ್. ಈಗ ಯಾವ ದೇಶ ತುಂಬ ಲೆಂದಿಯೆಸ್ಟ್ ಬಾರ್ಡರ್ನ ಹೊಂದಿದೆ? ಬಾಂಗ್ಲಾದೇಶ. ಲೀಸ್ಟ್ ಬಾರ್ಡರ್ ಯಾವುದು? ಆಫ್ಘಾನಿಸ್ತಾನ್. ಮಧ್ಯೆ ಯಾವುದೆಲ್ಲ ದೇಶ ಬರುತ್ತೆ ಅನ್ನೋದನ್ನು ಯಾವ ಟ್ರಿಕ್ಕಿಂದ ನೆನ್ಪಿಟ್ಕೊಳ್ಬೋದು? ದಟ್ ಈಸ್ ಬಚ್ಪನ್ MBA ಅಂತ ಹೇಳಿ. ಈಗ ಈ ಪರ್ಟಿಕ್ಯುಲರ್ ದೇಶಗಳು ಯಾವೆಲ್ಲ ನಮ್ಮ ಭಾರತ ದೇಶದ ರಾಜ್ಯಗಳ ಸುತ್ತುವರೆದಿದೆ ಅಂದರೆ, ಈಗ ಬಾಂಗ್ಲಾದೇಶದ ಸುತ್ತ ಯಾವೆಲ್ಲ ನಮ್ಮ ಇಂಡಿಯಾದ ಸ್ಟೇಟ್ಸ್ ಬರುತ್ತೆ, ಚೈನಾದ ಸುತ್ತ ಯಾವುದೆಲ್ಲ ಬರುತ್ತೆ, ಪಾಕಿಸ್ತಾನದ ಸುತ್ತ ಯಾವುದೆಲ್ಲ ಬರುತ್ತೆ, ಹಾಗೆ ನೇಪಾಲ್, ಮಯನ್ಮಾರ್, ಭೂತಾನ್, ಅಫ್ಘಾನಿಸ್ತಾನದ ಸುತ್ತ ಯಾವೆಲ್ಲ ನಮ್ಮ ದೇಶದ ರಾಜ್ಯಗಳು ಸುತ್ತುವರೆದಿದೆ ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದೇ ವಿಲ್ ಆಸ್ಕ್ ಇನ್ ದ ಎಕ್ಸಾಮ್. ಓಕೆ, ಫಸ್ಟು ಮಯನ್ಮಾರ್ ಅನ್ನ ಸುತ್ತುವರೆದಿರುವಂತಹ ನಮ್ಮ ಭಾರತ ದೇಶದ ರಾಜ್ಯಗಳು ಯಾವೆಲ್ಲ? ಅದೇ ಯಾವುದು? ಅರುಣಾ ಮಾಮಿ. ಮಯನ್ಮಾರ್ ಅಂದ ತಕ್ಷಣ ನೆನಪಾಗಬೇಕಾಗಿರೋದು ಯಾರು? ಅರುಣಾ ಮಾಮಿ. ಅರು ಇಸ್ ಫಾರ್ ಅರುಣಾಚಲ್ ಪ್ರದೇಶ್. ಅರುಣಾದಲ್ಲಿ ಬರುವಂತಹ ನಾ ಈಸ್ ಫಾರ್ ನಾಗಾಲ್ಯಾಂಡ್, ಮ ಈಸ್ ಫಾರ್ ಮಣಿಪುರ್, ಮೀ ಈಸ್ ಫಾರ್ ಮಿಜೋರಾಂ. ವೆರಿ ಸಿಂಪಲ್. ಅರು ಫಾರ್ ಅರುಣಾಚಲ್ ಪ್ರದೇಶ್, ನ ಫಾರ್ ನಾಗಾಲ್ಯಾಂಡ್, ಮ ಫಾರ್ ಮಣಿಪುರ್, ಮೀ ಫಾರ್ ಮಿಜೋರಾಂ. ನೆಕ್ಸ್ಟ್, ಭೂತಾನ್ನ ಸುತ್ತುವರೆದಿರುವಂತಹ ನಮ್ಮ ಭಾರತ ದೇಶದ ರಾಜ್ಯಗಳನ್ನು ನೆನ್ಪಿಟ್ಕೊಳ್ಬೇಕಾಗಿರೋದು ಅಂದರೆ ಒಂದು ಸಾಬ್ ಅಂತ ನೆನ್ಪಿಟ್ಕೊಳ್ಬೋದು, ಇಲ್ಲ ಅಂತಂದರೆ ಆವಾಸ್ ಅಂತನಾದರೂ ನೆನ್ಪಿಟ್ಕೊಳ್ಬೋದು. ಎಸ್ ಅಂದರೆ ಸಿಕ್ಕಿಂ,
ಎ ಅಂದರೆ ಅರುಣಾಚಲ್ ಪ್ರದೇಶ್, ಎ ಅಂದರೆ ಅಸ್ಸಾಂ, ಬಿ ಅಂದರೆ ಬೆಂಗಾಲ್, ಬೆಂಗಾಲ್ ಅಂದರೆ ವೆಸ್ಟ್ ಬೆಂಗಾಲ್. ನಿಮಗೆ ವೆಸ್ಟ್ ಬೆಂಗಾಲ್ ಅಂತಲೇ ಬೇಕು ಅಂತಾದರೆ ಆವಾಸ್ ಅಂತ ನೆನ್ಪಿಟ್ಕೊಳ್ಳಿ. ಎ ಫಾರ್ ಅರುಣಾಚಲ್ ಪ್ರದೇಶ್, ಡಬ್ಲ್ಯೂ ಇಸ್ ಫಾರ್ ವೆಸ್ಟ್ ಬೆಂಗಾಲ್, ಎ ಫಾರ್ ಅಸ್ಸಾಂ, ಎಸ್ ಫಾರ್ ಸಿಕ್ಕಿಂ. ಭೂತಾನ್ನ ಸುತ್ತ ಆವರಿಸಿರುವಂತಹ ರಾಜ್ಯಗಳನ್ನು ನೆನ್ಪಿಟ್ಕೊಳ್ಳೋದು ಹೇಗೆ? ಆವಾಸ್ ಅಥವಾ ಸಾಬ್ ಅಂತ. ನೆಕ್ಸ್ಟ್, ಓಕೆ, ಈಗ ನಮ್ಮ ಗಂಗಾ ನದಿ, ಪರಿಪೂರ್ಣವಾದ ಗಂಗಾ ನದಿ ಆಗಲಿಕ್ಕೆ 3 ಪ್ರಯಾಗಗಳು ನಾವು ಕಾಣಬಹುದು. ಆ 3 ಪ್ರಯಾಗಗಳ ಸಂಗಮದಿಂದ ನಮ್ಮ ಗಂಗಾ ನದಿ ಆಗಿರುವಂಥದ್ದು. ಫಸ್ಟ್ ಒನ್ನು ವಿಷ್ಣು ಪ್ರಯಾಗ, ಸೆಕೆಂಡ್ ಒನ್ನು ಕರ್ಣಪ್ರಯಾಗ, ಮೂರನೇದು ದೇವಪ್ರಯಾಗ ಅಂಥೇಳಿ. ವಿಷ್ಣು ಪ್ರಯಾಗ 2 ನದಿಗಳ ಸಂಗಮದಿಂದ ಆಗುತ್ತೆ. ಹಾಗೆ ಕರ್ಣಪ್ರಯಾಗ ಕೂಡ 2, ದೇವಪ್ರಯಾಗ ಕೂಡ 2. ಎಕ್ಸಾಂಪಲ್ ಯಾವ ರೀತಿ ಕೇಳ್ತಾರೆ ಅಂತಂದರೆ, ವಿಷ್ಣು ಪ್ರಯಾಗ್ ಈಸ್ ಫಾರ್ಮ್ಡ್ ಬೈ 2 ರಿವರ್ಸ್, ವಾಟ್ ಈಸ್ ದ ಕಾಂಬಿನೇಷನ್ ಅಂತ ಕೇಳ್ತಾರೆ. ಯಾವ 2 ನದಿಗಳ ಸಂಗಮದಿಂದ ವಿಷ್ಣು ಪ್ರಯಾಗ ಆಗಿದೆ ಅಂತ ಕೇಳ್ತಾರೆ. ಅದನ್ನು ನೆನ್ಪಿಟ್ಕೊಳ್ಳೋದಾದರೆ ದೇವ್ ಅಥವಾ ದಾವ್, ದಾವ್ ಆಫ್ ಪಾಕ್ ಈಸ್ ಬ್ಯಾಡ್. ಓಕೆ, ದಾವ್, ಡಿ ಫಾರ್ ದೌಲಿ ಗಂಗಾ ಅಂತ, ಎ ಫಾರ್ ಅಲಕಾನಂದ ಅಂತ. ದೌಲಿ ಗಂಗಾ ಮತ್ತು ಅಲಕಾನಂದ ಎರಡೂ ಸೇರಿ ಏನಾಯಿತು? ವಿ ಆಯಿತು. ವಿ ಅಂದರೆ ವಿಷ್ಣು ಪ್ರಯಾಗ ಆಯಿತು. ನೆಕ್ಸ್ಟ್, ಪಿ ಫಾರ್ ಪಿಂಡರ್, ಎ ಫಾರ್ ಒನ್ಸ್ ಅಗೇನ್ ಅಲಕಾನಂದ. ಪಿಂಡರ್ ಮತ್ತು ಅಲಕಾನಂದ ಸೇರಿ ಏನಾಯಿತು? ಕೆ ಆಯಿತು. ಕೆ ಅಂದರೆ ಕರ್ಣಪ್ರಯಾಗ ಆಯಿತು. ನೆಕ್ಸ್ಟ್, ಬಿ ಫಾರ್ ಭಾಗೀರಥಿ, ಎ ಫಾರ್ ಅಲಕಾನಂದ. ಭಾಗೀರಥಿ ಮತ್ತು ಅಲಕಾನಂದ ಸೇರಿ ಏನಾಯಿತು? ದೇವ್ ಪ್ರಯಾಗ್ ಆಯಿತು. ದೇವ್, ಪಾಕ್, ಬ್ಯಾಡ್. ದೇವ್, ದೇವ್ ಪ್ರಯಾಗ್, ಅಲಕಾನಂದ ಸೇರಿ ಏನಾಯಿತು? ವಿಷ್ಣು ಪ್ರಯಾಗ್ ಆಯಿತು. ಪಿಂಡರ್ ಮತ್ತು ಅಲಕಾನಂದ ಸೇರಿ ಏನಾಯಿತು? ಕರ್ಣಪ್ರಯಾಗ್ ಆಯಿತು. ಭಗೀರಥಿ ಮತ್ತು ಅಲಕಾನಂದ ಸೇರಿ ಏನಾಯಿತು? ದೇವಪ್ರಯಾಗ್ ಆಯಿತು. ಓಕೆ, ಒಂದು ಲಾಸ್ಟ್ ಪಾರ್ಟ್ ನೋಡೋಣ. ಯಾವೆಲ್ಲ ಎಡದಂಡೆ ನದಿಗಳು ಕಾವೇರಿ ನದಿಯನ್ನು ಸೇರ್ತವೆ ಅಂತ ನೋಡೋದಾದರೆ, ಅದನ್ನು ನೆನ್ಪಿಟ್ಕೊಳ್ಬೇಕಾಗಿರುವಂಥ ಟ್ರಿಕ್ ಹ್ಯಾಶ್ ಅಂತ ಹೇಳಿ. ಹೆಚ್ ಫಾರ್ ಹಾರಂಗಿ, ಎ ಫಾರ್ ಅರ್ಕಾವತಿ, ಎಸ್ ಫಾರ್ ಶಿಂಷಾ, ಹೆಚ್ ಫಾರ್ ಹೇಮಾವತಿ. ಇಷ್ಟನ್ನು ಹೇಳ್ತಾ ನನ್ನ ಇವತ್ತಿನ GK ಟ್ರಿಕ್ಸ್ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫ್ರೆಂಡ್ಸ್.